ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತೇಳಿ ರಿಜಿಸ್ಟರ್. ಈ ಒಂದು ಪೋರ್ಟಲ್ ಮುಖಾಂತರ ಯಾರು ತಮ್ಮ ಮೊಬೈಲನ್ನು ಕಳ್ಕೋತಾರೆ ಅಥವಾ ಯಾರಾದರೂ ಮೊಬೈಲನ್ನು ಕದ್ಕೊಂಡು ಹೋಗಿರ್ತಾರೆ ಅಂಥ ಮೊಬೈಲ್ಗಳನ್ನು ಪತ್ತೆ ಮಾಡಲಿಕ್ಕೆ ಆಟೋಮೆಟಿಕ್ಕಾಗಿ ಅಂದರೆ ಆನ್ಲೈನ್ನಲ್ಲಿನೇ ಈ ಒಂದು ಪೋರ್ಟಲ್ ಮುಖಾಂತರ ಯಾರು ಕಳ್ಕೊಂಡವರು ತಮ್ಮ ಡೀಟೇಲ್ಸನ್ನು ಇದರಲ್ಲಿ ಹಾಕಿದಲ್ಲಿ ಆ ಒಂದು ಸಿಸ್ಟಮ್ನಲ್ಲಿ ಅದು ರಿಜಿಸ್ಟರ್ ಆಗಿ ನಂತರದ ದಿನಗಳಲ್ಲಿ ಆ ಒಂದು ಮೊಬೈಲ್ಗೆ ಬೇರೆ ಯಾವುದಾದ್ರೂ ಸಿಮ್ ಹಾಕಿದಲ್ಲಿ ಅದು ಆಟೋಮೆಟಿಕ್ ಅದರಿಂದ ಟ್ರೇಸಬಿಲಿಟಿ ಅಂಥೇಳಿ ಕೊಟ್ಟು ಅದು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಬರ್ತದೆ. ಕಳೆದ 3 ವರ್ಷಗಳಿಂದ ಹಲವಾರು ಮೊಬೈಲ್ಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ತಿಂಗಳ ಅವಧಿಯಲ್ಲಿ ಅಂದರೆ ಮೇ ತಿಂಗಳ ಅವಧಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಮೊಬೈಲ್ಗಳು ಕಳ್ಳತನ ಆದ ಮೊಬೈಲ್ಗಳನ್ನು ಅಥವಾ ಕಾಣೆಯಾದ ಮೊಬೈಲ್ಗಳನ್ನು ಪತ್ತೆ ಮಾಡಲಿಕ್ಕೆ ಒಂದು ಡ್ರೈವನ್ನು ಮಾಡ್ತಾ ಇದ್ವಿ. ಸ್ಪೆಷಲ್ ಡ್ರೈವ್ ಮುಖಾಂತರ ಒಟ್ಟು 175 ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಅದರಲ್ಲಿ ಹಲವಾರು ಮೊಬೈಲ್ಗಳನ್ನು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ನಮ್ಮ ಜಿಲ್ಲೆಯ ಇತರೆ ಎಲ್ಲ ಠಾಣೆಗಳಿಂದ ಸಮನ್ವಯ ಸಾಧಿಸಿ ಇಟ್ಟು ಮೊಬೈಲ್ಗಳನ್ನು ಒಂದೇ ತಿಂಗಳಿನಲ್ಲಿ ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇದು ಸುಮಾರು 175, ಇದರಲ್ಲಿ ಒಂದು ಐಫೋನ್ ಸೇರಿದಂತೆ ಒಟ್ಟು 35 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇದರಲ್ಲಿ ಒಂದು ವಿಶೇಷತೆ ಏನಂತಂತಂದರೆ, ನಾವು 2024ರಿಂದ ಒಂದು ಡಾಟಾವನ್ನು ಪರಿಶೀಲನೆ ಮಾಡಿದಾಗೆ 24ರಲ್ಲಿ ಟೋಟಲ್ಲು 2315 ಮೊಬೈಲ್ಗಳು ರಿಸೀವ್ ಅಂದರೆ ನಮಗೆ ಪೋರ್ಟಲ್ದಲ್ಲಿ ಅಷ್ಟೊಂದು ರಿಕ್ವೆಸ್ಟ್ ಬಂದಿತ್ತು. ಅದರಲ್ಲಿ 300 ಮೊಬೈಲ್ಗಳನ್ನು ನಾವು ರಿಕವರ್ ಮಾಡಿದ್ವಿ. ಅದೇ ರೀತಿ 2025ರಲ್ಲಿ 2220 ಅದರಲ್ಲಿ ಟ್ರೇಸಬಲ್ ಆಗುವಂಥದ್ದು 1336 ಇತ್ತು. ಆದರೆ ಪತ್ತೆ ಮಾಡಿದ್ದು ಕೇವಲ 372 ಆಗಿತ್ತು. ಆದರೆ ಈ ವರ್ಷ ಸ್ಪೆಷಲ್ ಡ್ರೈವ್ ಮುಖಾಂತರ ನಾವು 1075 ಮೊಬೈಲ್ ರಿಕ್ವೆಸ್ಟ್ ಬಂದಿತ್ತು. ಅದರಲ್ಲಿ 445 ಮೊಬೈಲ್ಸನ್ನು ಯಾರೋ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಬಂದಿತ್ತು. ಏನು ಈ ವರ್ಷ 1075 ಅಷ್ಟು ರಿಕ್ವೆಸ್ಟ್ ಬಂದಿತ್ತು, ಅಂದರೆ ಅಷ್ಟು ಮೊಬೈಲ್ಗಳು ಕಾಣೆಯಾಗಿದೆ ಅಂತೇಳಿ. ಅದರಲ್ಲಿ 445 ಮೊಬೈಲ್ಗಳು ಯಾರೋ ಒಬ್ಬರು ಉಪಯೋಗಿಸ್ತಾ ಇದ್ದಾರೆ ಅಂತೇಳಿ ಈ ಒಂದು ಸಿಸ್ಟಮ್ನಿಂದ ಗೊತ್ತಾಗಿತ್ತು. ಅದನ್ನು ನಾವು ತೆಗೆದುಕೊಂಡು ಅದರಲ್ಲಿ 282 ಮೊಬೈಲ್ಗಳನ್ನು ಪತ್ತೆ ಮಾಡಲು ಯಶಸ್ವಿಯಾಗಿದೆ. ಅಂದರೆ 63% ಮೊಬೈಲ್ಗಳನ್ನು ನಾವು ರಿಕವರಿ ಮಾಡಿ ಅವರಿಗೆ ಮರಳಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಇವತ್ತು. ಇದಾದಮೇಲೆ ಒಂದು ಸೈಬರ್ ಕ್ರೈಮ್ ವಂಚನೆ ಮಾಡುವ ಒಂದು ಜಾಲವನ್ನು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಿಂದ ಮಾಡಲಾಗಿದೆ. ದಿನಾಂಕ 27/1/2026 ಜಿತೇಂದ್ರ ಕುಮಾರ್ ಖಂಡೇಲ್ವಾಲಾ ಅಂತೇಳಿ ಒಬ್ಬರು ಚಿನ್ನದ ವ್ಯಾಪಾರಿ KR-ನಗರದವರು. ಇವರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ದೂರನ್ನು ಸಲ್ಲಿಸ್ತಾರೆ. ದೂರಿನಲ್ಲಿ ಒಬ್ಬರು ವಾಟ್ಸಪ್ ಮುಖಾಂತರ ಒಬ್ಬ ಅಪರಿಚಿತ ವ್ಯಕ್ತಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಾವು ಚಿನ್ನದ ವ್ಯಾಪಾರ ಮಾಡ್ತಾ ಇದ್ದೀವಿ, ನಿಮಗೆ ಪ್ರತಿ ಗ್ರಾಮ್ ಚಿನ್ನಿಗೆ 600ದಷ್ಟು ಕಡಿಮೆ ಹಣದಲ್ಲಿ ಚಿನ್ನವನ್ನು ಕೊಡ್ತೀವಿ ಅಂತೇಳಿ ಅವರಿಗೆ ನಂಬಿಸಿ ಅವರಿಂದ ಸುಮಾರು 13,69,000 ದುಡ್ಡನ್ನು ಬ್ಯಾಂಕಿಗೆ ಹಾಕಿಸ್ಕೊಂಡು ತದನಂತರದಲ್ಲಿ ಅವರು ನಾಟ್ ರೀಚಬಲ್ ಮಾಡಿಕೊಂಡು ಅಲ್ಲಿಂದ ಅವರು ಟ್ರೇಸೇಬಲ್ ಆಗಿರಲಿಲ್ಲ. ಹೀಗಾಗಿ ಅವರು ಒಂದು ದೂರನ್ನು ನಮ್ಮ ಪೊಲೀಸ್ ಠಾಣೆಗೆ ಕೊಟ್ಟಿದ್ದರು. ಆ ಒಂದು ದೂರನ್ನು ಆಧರಿಸಿ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮಾಡಲಾಗಿ ಒಬ್ಬನು ಅಮಿತ್ ಸಿಂಗ್ ಅಂಥೇಳಿ ಪಂಜಾಬ್ ರಾಜ್ಯ, ಯತೀನ್ ರಮೇಶ್ ಜೈನ್ ಅಂಥೇಳಿ ಮತ್ತು ಮೊಹಮ್ಮದ್ ಶಾದಾಬ್ ಅಂಜುಮ್ ಅಂಥೇಳಿ ಇವನು ಮಹಾರಾಷ್ಟ್ರದವನು. ಈ 3 ಜನ ಸೇರಿ ಈ ಥರ ಒಂದು ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರೋದು ಕಂಡು ಬರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಂಡ ಅಲ್ಲಿಗೆ ಹೋಗಿ ಪತ್ತೆ ಮಾಡಲಾಗಿ ಮಹಾರಾಷ್ಟ್ರದಲ್ಲಿ ಆರೋಪಿ ನಂಬರ್ 2 ಮತ್ತು 3 ಅಂದರೆ ಯತೀನ್ ರಮೇಶ್ ಜೈನ್ ಅಂತೇಳಿ ಮತ್ತು ಮೊಹಮ್ಮದ್ ಶಾದಾಬ್ ಅಂಜುಮ್ ಅಂತೇಳಿ ಈ ಇಬ್ಬರು ಆರೋಪಿತರನ್ನು ಅರೆಸ್ಟ್ ಮಾಡಿ ಇನ್ನೂ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಈ ಒಂದು ಆರೋಪಿಗಳನ್ನ ಅರೆಸ್ಟ್ ಮಾಡಿದಾಗ ಇನ್ನೊಬ್ಬ ಆರೋಪಿ ಅರೆಸ್ಟ್ ಮಾಡೋದು ಬಾಕಿ ಇದೆ. ಅದರಲ್ಲಿ ಈ
ಆರೋಪಿತರನ್ನು ನಾವು ತನಿಖೆ ಮಾಡಿದಾಗ ಅನೇಕ ವಿಷಯಗಳು ಕಂಡು ಬಂತು. ಅದರಲ್ಲಿಯೂ ಮುಖ್ಯವಾಗಿ ಈ 3 ಜನ ಆರೋಪಿತರು ಸೇರಿ ಒಟ್ಟು 56 ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿದ್ರು. ಆ 56 ಬ್ಯಾಂಕ್ ಅಕೌಂಟ್ಗಳಿಂದ ಒಟ್ಟು ಆ ಅಕೌಂಟ್ಗಳ ಮೇಲೆ 196ದಷ್ಟು ಸೈಬರ್ ಅಪರಾಧಗಳು ಅಲ್ಲಿ ದಾಖಲಾಗಿದ್ದವು.